ಭಾರತೀಯ ಚಿತ್ರರಂಗ ಎಂದರೆ ಕೇವಲ ನಟನೆಯ ಮಂತ್ರವಲ್ಲ, ಅದು ಸಾವಿರಾರು ಕನಸುಗಳು, ಹೋರಾಟಗಳು ಮತ್ತು ಬದುಕಿನ ತಿರುವುಗಳ ಕಥೆಗಳ ಸಂಗ್ರಹವಾಗಿದೆ. ಕೆಲವೊಂದು ಕಥೆಗಳು ಪ್ರೇಕ್ಷಕರ ಕಣ್ಣಿಗೆ ತೋರಿಸಿಕೊಳ್ಳುವುದಿಲ್ಲ, ಹಿನ್ನೆಲೆಯಲ್ಲಿ ಮೂಡಿಬರುವ ಪಯಣವೇ ಹೆಚ್ಚು. ಬಾಲ್ಯದಲ್ಲಿ ನಟನೆಯ ಲೋಕಕ್ಕೆ ಕಾಲಿಟ್ಟ ಕೆಲವು ದಿಗ್ಗಜರ ಪಯಣವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಚಿಕ್ಕ ವಯಸ್ಸಲ್ಲೇ ಕ್ಯಾಮರಾ ಎದುರಿಸಿ ಅನೇಕ ಹೃದಯ ಗೆದ್ದು ಮುಂದಿನ ದಶಕಗಳಲ್ಲಿ ಸೂಪರ್ ಸ್ಟಾರ್ಗಳಾಗಿ ಬೆಳೆದವರ ಕತೆ. ಇದು ಸಾಮಾನ್ಯ ಕಥೆಯಲ್ಲ, ಭಾರತ ಸಿನಿಮಾ ಇತಿಹಾಸವೇ ಆಶ್ಚರ್ಯಪಡುವಂತಹ ಪಯಣವಾಗಿದೆ. ವೆಲ್ಕಮ್ ಟು ಮಾಯಾಮಿ ಕನ್ನಡ. ಈ ಪಟ್ಟಿಯಲ್ಲಿ ಮೊದಲು ಕಾಣಿಸಿಕೊಳ್ಳುವುದು ಕಮಲ್ ಹಾಸನ್ ಅವರ ಅದ್ಭುತ ಪಯಣ. ಕೇವಲ 6ನೇ ವಯಸ್ಸಲ್ಲಿ ಕಲ್ಲತ್ತೂರು ಕಣ್ಣಮ್ಮ ಚಿತ್ರದಲ್ಲಿ ಮಾಡಿದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲಕ. ಒಂದು ಮಗು ತನ್ನ ಮೊದಲ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದಾನೆ ಎಂಬುದು ಎಷ್ಟು ವಿಚಿತ್ರ ಹಾಗೂ ಸ್ಫೂರ್ತಿದಾಯಕ ಸತ್ಯವಾಗಿದೆ. ಕೆಲ ವರ್ಷಗಳ ವಿರಾಮದ ನಂತರ ಅವರು ಮರಳಿ ಬಂದಾಗ ತಮಿಳು, ತೆಲುಗು, ಕನ್ನಡ, ಹಿಂದಿ, ಮಲಯಾಳಂ ಎಲ್ಲ ಭಾಷೆಗಳನ್ನ ದಾಟಿ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಬೆಳೆದರು. ನಾಯಗನ್, ಸಾಗರ ಸಂಗಮ್, ಇಂಡಿಯನ್ ಪ್ರತಿ ಸಿನಿಮಾದು ಅವರ ಹೊಸ ಜನ್ಮವಾಗಿತ್ತು. ವಿಭಿನ್ನ ಪ್ರಯೋಗಗಳು, ಪಾತ್ರದೊಳಗೆ ಕರಗುವ ಶಕ್ತಿ. ಇವತ್ತು ಯುವ ನಟರು ಕಮಲ್ ಹಾಸನ್ ಅನ್ನ ಆಕ್ಟಿಂಗ್ ಸ್ಕೂಲ್ ಎಂದು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದೆ ನೋಡೋಣ ಕನ್ನಡದ ಹೆಮ್ಮೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ನಮ್ಮ ಅಪ್ಪು ಬಾಲ ನಟನಾಗಿ ಪ್ರೇಮದ ಕಾಣಿಕೆಯಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡು ಜನರ ಮೆಚ್ಚುಗೆ ಪಡೆದರು. ಕಣ್ಣುಗಳಲ್ಲಿದ್ದ ನಿರ್ದೋಷಿ ನಗು, ಭಾವನೆಗಳು ಎಲ್ಲವೂ ನೈಸರ್ಗಿಕವಾಗಿದ್ದವು. ಬೆಟ್ಟದ ಹೂವು ಚಿತ್ರಕ್ಕೆ ಪಡೆದ ರಾಷ್ಟ್ರ ಪ್ರಶಸ್ತಿ ಮಕ್ಕಳ ವಯಸ್ಸಿನಲ್ಲೇ ಬಂದ ದೊಡ್ಡ ಗೌರವವಾಗಿದೆ. ಅವರ ಅಸಲಿ ಪಯಣ ಶುರುವಾಗಿದ್ದು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ. ಅಪ್ಪು ಚಿತ್ರದ ಮೂಲಕ ನಾಯಕರಾದರು. ಈ ಚಿತ್ರ ಭಾರೀ ಯಶಸ್ಸನ್ನ ಪಡೆಯಿತು. ನಂತರ ಮೌರ್ಯ, ಮಿಲನ, ಜಾಕಿ, ರಾಜ್ಕುಮಾರ್ದಂತಹ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದರು. ಒಂದು ಚಿತ್ರ ಕನ್ನಡದ ಯುವಕರ ಉಸಿರು ಬದಲಿಸಿದಂತೆ ಪುನೀತ್ ಅವರ ಬದುಕನ್ನ ಬದಲಿಸಿತು. ನೃತ್ಯ, ಸ್ಟಂಟ್, ಅದ್ಭುತ ಎನರ್ಜಿ, ಮನುಷ್ಯನೊಂದು ಸ್ಟೇಜ್ ಮೇಲೆ ಪಯಣಿಸುವಂತೆ ಅವರ ಕೆರಿಯರ್ ಕೂಡ ಬೆಳೆಯಿತು. ಸಿನಿಮಾ ಮಾತ್ರವಲ್ಲ, ಸಾಮಾನ್ಯ ಜನರ ಕಡೆಗೆ ತೋರಿದ ಹೃದಯ, ಕೊಡುಗೆ, ವಿನಯ ಇವುಗಳೇ ಅವರನ್ನ ಸೂಪರ್ ಸ್ಟಾರ್ಗಿಂತಲೂ ಜನಪ್ರಿಯ ನಟನಾಗಿ ಬೆಳೆಸಿತು. ಭಾರತದ ಲೇಡಿ ಸೂಪರ್ ಸ್ಟಾರ್ ಶ್ರೀದೇವಿ ಕೇವಲ 4 ವರ್ಷದ ವಯಸ್ಸಲ್ಲಿ ಕಂದನ್, ಕರುಣೈ ಸಿನಿಮಾದಲ್ಲಿ ನಟಿಸಿದ ಮಗು ಮುಂದೆ ಒಂದು ಕಾಲದಲ್ಲಿ ಭಾರತವನ್ನ ಆಳುವ ನಟಿಯಾಗಿ ಬೆಳೆಯುತ್ತದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಬಾಲ ನಟಿಯಾಗಿ ಮಿಂಚಿದ ಬಳಿಕ ನಾಯಕಿಯಾಗಿ ಮಾಡಿದ ನಟನೆಯ ಮಿಂಚು ಅಲುಗಾಡಿಸುವಂತಿತ್ತು. ಮಿಸ್ಟರ್ ಇಂಡಿಯಾ, ಚಾಂದಿನಿ, ನಾಗಿನಿ ಪ್ರತಿ ಸಿನಿಮಾದು ಅವರ ಚರಿಷ್ಮಾ, ಬ್ಯೂಟಿ, ಎಮೋಷನ್, ಡೆಪ್ತ್ ತೋರಿಸಿತು. ಬಾಲ್ಯದಿಂದ ಅವರ ಬೆಳವಣಿಗೆವರೆಗೆ ಡಿಸಿಪ್ಲಿನ್ ಅಥವಾ ಡೆಡಿಕೇಶನ್ ಎಲ್ಲರೂ ಕಲಿಯಬೇಕಾದ ಗುಣವಾಗಿದೆ. ದಕ್ಷಿಣ ಭಾರತದ ಮುದ್ದು ಮುಖ ಮೀನಾ ಕೂಡ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಬಂದವರು. ಕಮಲ್ ಹಾಸನ್, ರಜನಿಕಾಂತ್ ಅವರ ಜೊತೆ ಮಗು ಪಾತ್ರದಲ್ಲಿ ಅಭಿನಯಿಸಿದಾಗಲೇ ಜನರ ಮನಸ್ಸನ್ನು ಗೆದ್ದವರು. 90ರ ದಶಕದಲ್ಲಿ ನಾಯಕಿಯಾಗಿ ಮರುಪ್ರವೇಶ ಮಾಡಿದಾಗ ಅವರ ನ್ಯಾಚುರಲ್ ಆ್ಯಕ್ಟಿಂಗ್ ಮತ್ತು ಇನ್ನೋಸೆಂಟ್ ಎಕ್ಸ್ಪ್ರೆಷನ್ ಜನರಿಗೆ ತುಂಬ ಇಷ್ಟವಾಯಿತು. ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಎಲ್ಲ ಕಡೆ ಮಿನುಗಿದ ಮೀನಾ ಈಗಲೂ ಸಿನಿಮಾದಲ್ಲಿ ಆ್ಯಕ್ಟಿವ್ ಆಗಿರುವುದು ಅವರ ಸಸ್ಟೈನ್ಡ್ ರೆಲೆವೆನ್ಸ್ ಅನ್ನು ತೋರಿಸುತ್ತದೆ. ಮತ್ತೊಬ್ಬ ನಟ ಹೃತಿಕ್ ರೋಷನ್. ಬಾಲಿವುಡ್ ಗ್ರೀಕ್ ಗಾಡ್ ಎಂದೇ ಖ್ಯಾತಿ ಪಡೆದಿರುವ ಹೃತಿಕ್ ರೋಷನ್ ಅವರು ನಿರ್ದೇಶಕ ರಾಕೇಶ್ ರೋಷನ್ ಅವರ ಪುತ್ರ. ಹೃತಿಕ್ ಕೂಡ ಬಾಲನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟವರು. 1980ರ ಆಶಾ ಮತ್ತು 1986ರ ಭಗವಾನ್ ದಾದಾ ಚಿತ್ರಗಳಲ್ಲಿ ಮಕ್ಕಳ ಪಾತ್ರವನ್ನು ಮಾಡಿದರು. 2000ರಲ್ಲಿ ಕಹೋ ನಾ ಪ್ಯಾರಾ ಹೈ ಚಿತ್ರದ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡುತ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ ಆಯಿತು. ಮೊದಲ ಸಿನಿಮಾದಲ್ಲೇ ಪ್ರೇಕ್ಷಕರ ಹೃದಯ ಗೆದ್ದರು. ನಂತರ ಕ್ರಿಶ್, ಧೂಮ್ 2, ಜೋಧಾ ಅಕ್ಬರ್ ನಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸುತ್ತಾರೆ. ಅವರು ಅದ್ಭುತ ಡ್ಯಾನ್ಸ್ ಮತ್ತು ಸ್ಟೈಲ್ ಕೋಟ್ಯಾಂತರ ಅಭಿಮಾನಿಗಳಿಗೆ ಇಷ್ಟವಾಗಿದೆ. ಇವರು ಈಗಲೂ ಬಾಲಿವುಡ್ನ ಟಾಪ್ ಸ್ಟಾರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಇಂದು ಬಾಲಿವುಡ್ನ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರು ಆಲಿಯಾ ಭಟ್. 1999ರ ಸಂಘರ್ಷ ಚಿತ್ರದ ಬಾಲ ಪಾತ್ರ. ಅಲ್ಲಿ ಮೂಡಿ ಬಂದದ್ದು ಕ್ಯೂಟ್ ಫೇಸ್ ಅಲ್ಲ, ಇಂಟೆನ್ಸ್ ಆ್ಯಕ್ಟಿಂಗ್. ಅಂದರೆ ನಾಯಕಿಯಾಗಿ ಸ್ಟೂಡೆಂಟ್ ಆಫ್ ದಿ ಇಯರ್ ಮೂಲಕ ಬಂದಾಗ ಜನರಿಗೆ ಬೇರೆ ಆಲಿಯಾ ಭಟ್ ಅವರು ಕಾಣಿಸಿಕೊಂಡರು. ರಾಜಿ, ಗಲಿಬಾಯಿ, ಗಂಗೂಬಾಯಿ ಕಾಟಿಯಾವಾಡಿ ಅವರ ಅತ್ಯುತ್ತಮ ಚಿತ್ರಗಳು. ಅವರು ತಮ್ಮ ನಟನಾ ಪ್ರತಿಭೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಸ್ತುತ ಬಾಲಿವುಡ್ನ ಯುವ ಪೀಳಿಗೆಯ ಸೂಪರ್ ಸ್ಟಾರ್ ಇವರು. ಇನ್ನೊಬ್ಬ ನಟ ದಕ್ಷಿಣ ಭಾರತದ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ದಳಪತಿ ವಿಜಯ್. ಬಾಲ್ಯದಲ್ಲಿ ಸಿನಿಮಾಗೆ ಕಾಲಿಟ್ಟು ತಂದೆ ಎಸ್.ಎ. ಚಂದ್ರಶೇಖರ್ ಚಿತ್ರಗಳಲ್ಲಿ ಮಕ್ಕಳ ಪಾತ್ರ ಮಾಡುತ್ತಿದ್ದ ಪುಟ್ಟ ವಿಜಯ್ ಮುಂದೆ ಮಾಸ್ ಹೀರೋ ಆಗಿ ಕೋಟ್ಯಾಂತರ ಅಭಿಮಾನಿಗಳ ಹಾರ್ಟ್ ಅನ್ನ ಗೆಲ್ಲುತ್ತಾರೆ. ಕತ್ತಿ, ಬಿಗಿಲ್, ಲಿಯೋ ಈ ಸಿನಿಮಾಗಳಲ್ಲಿ ಮಾತ್ರವಲ್ಲ, ಸ್ಕ್ರೀನ್ ಮೇಲೆ ವಿಜಯ್ ಮೊದಲ ಬಾರಿಗೆ ಸ್ಟೆಪ್ ಹಾಕಿದ ಮಗುವಿನ ಗ್ಲೋ ಇನ್ನೂ ಇದೆ ಎಂದರೆ ತಪ್ಪಾಗುವುದಿಲ್ಲ.
ಮತ್ತೊಬ್ಬ ನಟ ಜೂನಿಯರ್ NTR. ತೆಲುಗು ಚಿತ್ರರಂಗದ ಸ್ಟಾರ್ ಜೂನಿಯರ್ NTR ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದವರು. 1997ರಲ್ಲಿ ಬಂದಿದ್ದ ಬಾಲರಾಮಾಯಣ ಚಿತ್ರದಲ್ಲಿ ರಾಮನ ಪಾತ್ರ ಮಾಡಿದರು. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತು. 2001ರಲ್ಲಿ ನಿನ್ನೂ ಚೂಡಾಲಿನಿ ಮೂಲಕ ನಾಯಕನಾಗಿ ಬಂದರು. ಅವರ ಡ್ಯಾನ್ಸ್ ಮತ್ತು ಮಾಸ್ ಶೈಲಿ ಅಭಿಮಾನಿಗಳಿಗೆ ಇಷ್ಟವಾಗಿದೆ. ಇತ್ತೀಚೆಗೆ RRR ಚಿತ್ರದ ಮೂಲಕ ಅವರು ಗ್ಲೋಬಲ್ ಸ್ಟಾರ್ ಆದರು. ಮತ್ತೊಬ್ಬ ನಟ ತೆಲುಗಿನ ಇಂಡಸ್ಟ್ರಿಯ ಚಾರ್ಮಿಂಗ್ ಸ್ಟಾರ್ ಮಹೇಶ್ ಬಾಬು ಕೂಡ ಬಾಲ ನಟನಾಗಿಯೇ ಆರಂಭಿಸಿದರು. ತಂದೆ ಸೂಪರ್ ಸ್ಟಾರ್ ಕೃಷ್ಣ ಅವರ ಸಿನಿಮಾಗಳಲ್ಲಿ ನಟಿಸಿದ ಮಹೇಶ್ ರಾಜಕುಮಾರುಡು ಮೂಲಕ ನಾಯಕನಾಗಿ ಬಂದಾಗ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಪ್ರೇಕ್ಷಕರನ್ನ ಸೆಳೆದಿತ್ತು. ಸೌಮ್ಯ ಲುಕ್ಸ್, ಕಾಲ್ಮ್ ಎಕ್ಸ್ಪ್ರೆಷನ್, ನ್ಯಾಚುರಲ್ ಮತ್ತು ಮೆಚೂರ್ಡ್ ಆಕ್ಟಿಂಗ್, ಇವತ್ತು ಅವರು ತೆಲುಗಿನ ಅತ್ಯಂತ ಸ್ಟೇಬಲ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಕನ್ನಡದ ಇನ್ನೊಬ್ಬ ಬ್ರಿಲಿಯಂಟ್ ಆಕ್ಟರ್ ವಿಜಯ್ ರಾಘವೇಂದ್ರ ಬಾಲ್ಯದಲ್ಲಿಯೇ ಚಿನ್ನಾರಿ ಮುತ್ತ ಮೂಲಕ ಅಭಿಮಾನಿಗಳ ಮನಸ್ಸನ್ನ ಗೆದ್ದವರು. ಕೊಟ್ರೇಶಿ ಕನಸು ಚಿತ್ರದ ಮೂಲಕ ರಾಷ್ಟ್ರ ಪ್ರಶಸ್ತಿ ಪಡೆದ ಅವರು ನಂತರ ನಾಯಕನಾಗಿ ಬಂದಾಗಲೂ ತಮ್ಮ ನ್ಯಾಚುರಲ್ ಆಕ್ಟಿಂಗ್ನಿಂದ ಜನರ ಮೆಚ್ಚುಗೆ ಗಳಿಸಿದರು. ಚಿಕ್ಕ ವಯಸ್ಸಲ್ಲಿ ಬಂದ ಪ್ರಶಸ್ತಿಗಳು ಸಹ ಅವರ ನಟನಾ ಪಯಣದ ಫೌಂಡೇಶನ್ ಆಗಿವೆ. ಸ್ಪಾಟ್ಲೈಟಲ್ಲಿ ಕಾಣಿಸಿಕೊಂಡಿರುವ ಈ ಹೆಸರುಗಳ ಪಟ್ಟಿ ಇನ್ನೂ ದೊಡ್ಡದಾಗಿದೆ. ಕನ್ನಡದ ನಟಿ ಅಮೂಲ್ಯ, ತಮಿಳು ನಟಿ ಶಾಲಿನಿ, ಅಜಿತ್ ಕುಮಾರ್, ಮಲಯಾಳಂನ ಶಹಾದ್ ಫಾಸಿಲ್, ಬಾಲಿವುಡ್ನ ಅಮೀರ್ ಖಾನ್ ಇವರೆಲ್ಲರೂ ಮಕ್ಕಳಾಗಿಯೇ ನಟಿಸಿ ಮುಂದೆ ನಾಯಕ ನಾಯಕಿಯರಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಅವರ ಕಥೆಗಳಲ್ಲಿರುವ ಸತ್ಯ ಒಂದೇ, ಬಾಲನಟರಾಗಿ ಗುರುತಿಸಿಕೊಳ್ಳುವುದು ಸುಲಭ, ಆದರೆ ಅಡಲ್ಟ್ ಸ್ಟಾರ್ ಆಗಿ ಮತ್ತೆ ಪಬ್ಲಿಕ್ ಅಕ್ಸೆಪ್ಟೆನ್ಸಿ ಗೆಲ್ಲುವುದು ಅತ್ಯಂತ ಕಷ್ಟವಾಗಿದೆ. ಆದರೆ ಇವರೆಲ್ಲ ಕಷ್ಟವನ್ನ ಗೆದ್ದವರು. ಚಿಕ್ಕ ವಯಸ್ಸಲ್ಲೇ ಕ್ಯಾಮ್ರಾ ಎದುರಿಸಿ ಡೈಲಾಗ್ಸ್ ಹೇಳಿ ಡ್ಯಾನ್ಸ್ ಮಾಡಿ ಆಕ್ಟಿಂಗ್ ಮಾಡುವಾಗ ಇವರಿಗೆ ಗೊತ್ತಿರಲಿಲ್ಲ ಮುಂದೆ ಇವರಿಗೆ ವೇಟಿಂಗ್ ಇರುವ ದೊಡ್ಡ ಪ್ರಯಾಣ. ಇವತ್ತು ಇವರನ್ನ ನಾವು ಸೂಪರ್ ಸ್ಟಾರ್, ಲೆಜೆಂಡ್ಸ್, ಐಕಾನ್ಸ್ ಎಂದು ಕರೆಯುತ್ತೇವೆ. ಆದರೆ ಅವರ ನಿಜವಾದ ಪಯಣ ಪ್ರಾರಂಭವಾಗಿದ್ದು ಲೈಟ್ಸ್, ಕ್ಯಾಮರಾ, ಆಕ್ಷನ್ ಎಂಬ ಜಗತ್ತಿನಲ್ಲಿ. ಆಟ ಆಡುವ ವಯಸ್ಸಲ್ಲಿ ಮೇಕಪ್ ಹಾಕಿ ಸೆಟ್ಸ್ ಮೇಲೆ ಓಡಾಡುತ್ತಿದ್ದ ಸಂದರ್ಭದಲ್ಲಿ. ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ಒಂದು ಇನ್ಸ್ಪಿರೇಷನ್. ಮಕ್ಕಳಿದ್ದಾಗಲೇ ಬಿಗ್ ಡ್ರೀಮ್ಸ್ ಇಟ್ಟುಕೊಂಡವರು ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ ಇಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಪ್ರೂಫ್. ಇವತ್ತಿನ ಮಕ್ಕಳು ಟುಮಾರೋ ಸೂಪರ್ ಸ್ಟಾರ್ ಆಗಬಹುದು. ಅವರ ಗುರಿ, ಪರಿಶ್ರಮ ಮತ್ತು ಪ್ಯಾಷನ್ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಹಲವು ಉದಾಹರಣೆಗಳಿವೆ. ಇವರಲ್ಲಿ ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಯಾರೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.